ಬಂಡಾಯ ಶಮನಕ್ಕೆ ಈಗ ಫೀಲ್ಡ್ಗೆ ಇಳಿದಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಅಸಮಾಧಾನಿತ ಶಾಸಕರ ಮನವೊಲಿಕೆಗೆ ಸಿಎಂ ಯತ್ನಿಸ್ತಾ ಇದ್ದಾರೆ. ಯಶವಂತರಾಯಗೌಡ ಪಾಟೀಲ್ಗೆ ಸಿಎಂ ಡಿಕೆಶಿ ಕರೆ ಮಾಡಿದ್ದಾರಂತೆ. ನಿಮ್ಮನ್ನ ಖುದ್ದು ಭೇಟಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಸುರ್ಜೇವಾಲಾ ಬಂದೊಡನೆ ಅವರ ಜೊತೆ ಚರ್ಚೆ ಮಾಡ್ತೀನಿ, ಯಶವಂತರಾಯಗೌಡ ಪಾಟೀಲ್ ಜೊತೆಗೆ 10 ನಿಮಿಷ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೀಗೆ ಕರೆ ಮಾಡಿದ್ದಾರಂತೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಎಲ್ಲೊಂದು ರೀತಿಯಾಗಿ ಅವ್ರಿಗೂ ಕೂಡ ಈಗ ಕನ್ವಿನ್ಸ್ ಮಾಡಲಿಕ್ಕೆ ಮುಂದಾಗಿದ್ದಾರಾ ಅಂತ. ಯಶವಂತರಾಯಗೌಡ ಈಗಾಗಲೇ ರಾಜೀನಾಮೆ ಕೊಟ್ಟಾಯಿತು, ಹಾಗಾಗಿ ಈಗ ನಿಮ್ಮನ್ನ ಖುದ್ದು ಭೇಟಿ ಮಾಡ್ತೀನಿ ಎಂದಿದ್ದಾರೆ ಸಿಎಂ. ಕರೆ ಮಾಡಿ ಅವರಿಗೆ ಸಮಾಧಾನ ಮಾಡಿದ್ದಾರಂತೆ. ಸುರ್ಜೇವಾಲಾ ಅವರು ಕೂಡ ಈಗಾಗಲೇ ಅವರನ್ನ ಭೇಟಿ ಮಾಡಿದ್ದಾರೆ. ಯಶವಂತರಾಯಗೌಡ ಅವರಿಗೆ ಸುರ್ಜೇವಾಲಾ ಅವರು ಅವತ್ತೇ ಭೇಟಿ ಮಾಡಿ ಒಂದಷ್ಟು ಕಾಲ ಅವ್ರ ಜೊತೆ ಚರ್ಚೆ ಮಾಡಿದ್ರು. ಹಾಗಾಗಿ ಸುರ್ಜೇವಾಲಾ ಅವರು ಬರಲಿ, ಅವ್ರ ಜೊತೆ ಚರ್ಚೆ ಮಾಡ್ತೀನಿ, ಅವ್ರ ಜೊತೆ ಚರ್ಚೆ ಮಾಡಿ ಅದಾದ ನಂತರ ನಿಮ್ಮನ್ನ ಭೇಟಿ ಮಾಡ್ತೀನಿ ಅಂತ ಹೇಳಿ ಈಗ ಸಿಎಂ ಡಿಕೆ ಶಿವಕುಮಾರ್ ಈ ರೀತಿಯಾಗಿ ಹೇಳಿದಾರಂತೆ ಕರೆ ಮಾಡೋ ಮೂಲಕ. ಬಂಡಾಯ ಶಮನಕ್ಕೆ ಬಹುಶಃ ಫೀಲ್ಡ್ಗೆ ಇಳಿತಾ ಇದ್ದಾರಾ ಅಂತ. ಈಗಾಗಲೇ ಅವರು ಒಂದು ಕಡೆ ಯಾರೇ ರಾಜೀನಾಮೆ ಕೊಟ್ಟರು ಕೂಡ ವಿತಿನ್ 5 ಮಿನಿಟ್ಸ್ ಅದನ್ನು ಅಂಗೀಕಾರ ಮಾಡ್ತೀವಿ, ಯಾರು ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಕಾರಣ ಏನು ಅಂತಂದ್ರೆ ಹೈಕಮಾಂಡ್ ನಾಯಕರು ರಾಹುಲ್ ಗಾಂಧಿ ಅವರು ಕೂಡ ಒಂದು ಮಾತನ್ನ ಹೇಳಿದ್ದಾರೆ ಖಡಾಖಂಡಿತವಾಗಿ, ಯಾರೇ ರಾಜೀನಾಮೆ ಕೊಟ್ಟರು ಕೂಡ ಅದನ್ನು ಆರಾಮಾಗಿ ಎಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ. ತೀವ್ರ ಕುತೂಹಲವನ್ನ ಕೇಳಿಸ್ತಾ ಇದೆ ಯಶವಂತರಾಯಗೌಡ ನಡೆ. ಯಶವಂತರಾಯಗೌಡ ಮುಂದಿನ ನಡೆಗೆ ಭಾರಿ ನಿಗೂಢವಾಗಿದೆ. ನಾಳೆ ಸುದ್ದಿಗೋಷ್ಠಿ ನಡೆಸಲಿರುವಂತಹ ಯಶವಂತರಾಯಗೌಡ ಮುಂದಿನ ನಡೆ ಬಗ್ಗೆ ಕ್ಲಾರಿಟಿ ಕೊಡ್ತಾರೆ ಎಂಡಿ ಶಾಸಕ. ಹೀಗೆ ನಾಳೆ ಸುದ್ದಿಗೋಷ್ಠಿಯಲ್ಲಿ ಅದೇನು ಹೇಳ್ತಾರೋ ಏನೋ ಗೊತ್ತಿಲ್ಲ, ಆದ್ರೆ ಸೀನಿಯಾರಿಟಿ ಅನ್ನೋದು ನನ್ನ ಗಮನದಲ್ಲಿ ಇಟ್ಕೊಂಡಿಲ್ಲ ಕಾಂಗ್ರೆಸ್ ಹೈಕಮಾಂಡ್ ಅಂತ ಹೇಳಿ ಅವರು ಭಾರಿ ಬೇಸರವನ್ನ ವ್ಯಕ್ತಪಡಿಸಿದ್ರು. ಸೀನಿಯಾರಿಟಿ ಅನ್ನೋದು ಗಮನಿಸಿಲ್ಲ, ಇಷ್ಟು ವರ್ಷ ಪಕ್ಷಕ್ಕೋಸ್ಕರ ನಿಷ್ಠೆಯಾಗಿ ಕೆಲಸ ಮಾಡಿದೆ ಅದು ಕೂಡ ಗಮನಿಸಿಲ್ಲ ಅಂತ ಹೇಳಿ ಅಸಮಾಧಾನ ಹೊರ ಹಾಕಿದ್ರು. ಯಾವತ್ತು ರಾಜೀನಾಮೆ ಕೊಟ್ರ ಅವತ್ತು. ಈಗ ಮುಂದೆ ಏನ್ ಮಾಡ್ತಾರೆ ಅವರು ಅನ್ನುವಂಥದ್ದು ಭಾರಿ ಕುತೂಹಲ ಇದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್. ಹೀಗೆ ಒಂದು ರೀತಿಯಾಗಿ ಯಶವಂತರಾಯಗೌಡ ಅವರು ಮುಂದಿನ ದಿನಗಳಲ್ಲಿ ಏನ್ ಮಾಡ್ತಾರೆ ಅನ್ನೋಂಥ ಕುತೂಹಲ ಇದೆ. ಅಂದ್ರೆ ಯಾವಾಗ ಅವ್ರು ರಾಜೀನಾಮೆ ಕೊಟ್ಟರೋ ಆ ಸಂದರ್ಭದಲ್ಲಿ ಅವರು ಒಂದು ಮಾತನ್ನ ಹೇಳಿದ್ರು, ಎಲ್ಲ ಒಂದು ರೀತಿಯಾಗಿ ಸೀನಿಯಾರಿಟಿ ಅನ್ನೋಂಥದ್ದನ್ನ ಕಾಂಗ್ರೆಸ್ ಹೈಕಮಾಂಡ್ ಗಮನಿಸಿಲ್ಲ ಅಥವಾ ಎಲ್ಲೋ ನಮ್ಮನ್ನ ಕಡೆಗಣಿಸ್ತಾ ಇದೆ ಅಂತ ಹೇಳಿ ಒಂದು ರೀತಿಯಾಗಿ ಬೇಸರ ಹೊರಹಾಕಿದ್ರು. ನಾಳೆ ಸುದ್ದಿಗೋಷ್ಠಿ ನಡೆಸ್ತಾರಂತೆ, ಮತ್ತೊಂದು ಕಡೆ ಸಿಎಂ ಅವರನ್ನ ಕರೆ ಮಾಡಿದ್ದಾರಂತೆ. ಏನಾಗ್ತಾ ಇದೆ ಈ ಯಶವಂತರಾಯಗೌಡ ಅವ್ರ ವಿಚಾರದಲ್ಲಿ ಅಂತ? ರೋಶಿನಿ, ಈಗಾಗಲೇ ಕಾಂಗ್ರೆಸ್ ಪಕ್ಷದ ಹಿರಿಯ ಶಾಸಕರಾಗಿರ್ತಕ್ಕಂಥ ಯಶವಂತರಾಯಗೌಡ ಪಾಟೀಲ್ ಅವರು ಕೂಡ ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿ ಕೂಡ ಆಗಿದ್ರು. ಸಿಎಂ ಡಿ ಕೆ ಶಿವಕುಮಾರ್ ಅವ್ರಿಗೂ ಕೂಡ ಒತ್ತಾಯ ಮಾಡಿದ್ರು. ಅದರಂತೆ ಮಾಜಿ ಸಿಎಂ ಆಗಿರ್ತಕ್ಕಂಥ ಸಿದ್ದರಾಮಯ್ಯವ್ರನ್ನು ಸಹಿತ ಹಲವಾರು ಬಾರಿ ಭೇಟಿ ಮಾಡಿ ತಮಗೆ ಒಂದು ಸಚಿವ ಸ್ಥಾನ ಕೊಡುವಂತೆ ಕೂಡ ಮನವಿ ಮಾಡಿಕೊಂಡಿದ್ರು. ಸಚಿವ ಸ್ಥಾನ ಸಿಕ್ಕೇ ಸಿಗುತ್ತೆ ಈ ಬಾರಿ ಅನ್ನುವಂತಹ ನಿರೀಕ್ಷೆಯಲ್ಲಿ ಕೂಡ ಇದ್ರು. ಆದ್ರೆ ಈಗ ಬಂದಿರತಕ್ಕಂತ ಸಂಪುಟದಲ್ಲಿ ಅವರಿಗೆ ಅವಕಾಶ ಸಿಕ್ಕಿಲ್ಲ. ಈ ಒಂದು ನಿಟ್ಟಿನಲ್ಲಿ ಅವರು ಅಸಮಾಧಾನಗೊಂಡು ಈಗಾಗಲೇ ಅವರ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೂಡ ಸಲ್ಲಿಸಿದ್ದಾರೆ. ಆದ್ರೆ ಅದಿನ್ನೂ ಕೂಡ ಅಂಗೀಕಾರ ಆಗಿಲ್ಲ. ಈ ಒಂದು ನಿಟ್ಟಿನಲ್ಲಿ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನವನ್ನು ಕೂಡ ಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಅವರು ತಮ್ಮ ಕಾರ್ಯಕರ್ತರು ಸಹಿತ ಎಲ್ಲೊಂದ್ ಕಡೆ ಬಹಳ ದೊಡ್ಡ ಮಟ್ಟದಲ್ಲಿ ಕೂಡ ನಿರಾಸೆ ಉಂಟಾಗಿದೆ. ಹಾಗಾಗಿ ಕಾರ್ಯಕರ್ತರ ಜೊತೆ ಚರ್ಚೆ ನಡೆಸಿ ನಾನು ಮುಂದಿನ ತೀರ್ಮಾನವನ್ನು ತೆಗೆದುಕೊಳ್ತೇನೆ ಅನ್ನುವಂತ ಮಾತನ್ನು ಕೂಡ ಹೇಳಿದ್ದಾರೆ. ಅವ್ರನ್ನ ಮನವೊಲಿಸುವಂತ ಪ್ರಯತ್ನ ಮಾಡಿದ್ರು ಸಹಿತ ಅದು ಕೂಡ ಇನ್ನೂ ಸಾಧ್ಯವಾಗ್ತಾ ಇಲ್ಲ. ಹಾಗಾಗಿ ನಾಳೆಯೂ ಕೂಡ ವಿಜಯಪುರದಲ್ಲಿ ಕೂಡ ಒಂದು ಸುದ್ದಿಗೋಷ್ಠಿ ಮಾಡುವ ಮುಖಾಂತರ ಕಾಂಗ್ರೆಸ್ ಪಕ್ಷದಲ್ಲೇ ಇರಬೇಕಾ ಅಥವಾ ಮತ್ತೆ ಬೇರೆ ಪಕ್ಷಕ್ಕೆ ಹೋಗ್ಬೇಕಾ, ಈ ರೀತಿಯಾಗಿರ್ತಕ್ಕಂತ ಹಲವು ಚರ್ಚೆಗಳನ್ನು ಕೂಡ ಮಾಡಿ ಒಂದು ಮಾಹಿತಿಯನ್ನು ಕೂಡ ಹಂಚಿಕೊಳ್ಳಿದ್ದಾರೆ. ಯಾಕಂತಂದ್ರೆ ಈಗಾಗಲೇ ಒಂದ್ ಕಡೆ ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿಗಳಾಗಿದ್ರು. ಆದ್ರೆ ಅವರಿಗೆ ಸಚಿವ ಸ್ಥಾನ ಕೈ ತಪ್ಪಿರ್ತಕ್ಕಂತ ಹಿನ್ನೆಲೆಯಲ್ಲಿ ಅವರ ಒಂದು ನಡೆ ಬಹಳಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಅವರ ಒಂದು ರಾಜೀನಾಮೆಯನ್ನ ಕೊಡ್ತಾರ ಅಥವಾ ಇನ್ನ ಬೇರೆ ಪಕ್ಷಗಳಿಂದಲೂ ಅವ್ರಿಗೆ ಏನಾದ್ರೂ ಆಫರ್ ಬಂದಿದಾವ ಅಥವಾ ಅವರು ಪಕ್ಷೇತರಾಗೇ ಇರ್ತಾರ, ಹೀಗೆ ಹಲವು ರೀತಿಯ ಪ್ರಶ್ನೆಗಳಿಗೂ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಆದ್ರೆ ಯಶವಂತರಾಯಗೌಡ ಪಾಟೀಲ್ ಅವ್ರನ್ನ ನಾವು ವಿಶ್ವಾಸಕ್ಕೆ ತೆಗೆದುಕೊಳ್ತೇವೆ ಅನ್ನುವಂತ ಮಾತನ್ನು ಕೂಡ ನಿನ್ನೆ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಬಿ ಕೆ ಹರಿಪ್ರಸಾದ್ ಅವರು ಕೂಡ ಹೇಳಿದ್ರು. ಆದ್ರೆ ಇದೀಗ ಯಶವಂತರಾಯಗೌಡ ಪಾಟೀಲ್ ಅವರು ಎಲ್ಲೋ ಒಂದ್ ಕಡೆ ಅವರ ಅಸಮಾಧಾನ ಶಮನ ಆಗುವಂತ ಲಕ್ಷಣಗಳು ಕೂಡ ಕಾಣ್ತಾ ಇಲ್ಲ. ಹಾಗಾಗಿ ನಾಳಿನ ಸುದ್ದಿಗೋಷ್ಠಿ ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ ರೋಶಿನಿ. ಹುಗಾರ್, ಇಲ್ಲಿ ಪ್ರಮುಖವಾಗಿ ಎಲ್ಲೊಂದು ರೀತಿಯಾಗಿ ಯಶವಂತರಾಯಗೌಡ ಅವರು ಪಕ್ಷಕ್ಕೋಸ್ಕರ ಬಹಳ ನಿಷ್ಠೆಯಿಂದ ಇಷ್ಟು ವರ್ಷ ಕೆಲಸ ಮಾಡಿದ್ದಾರೆ, ತಮ್ಮ ಕ್ಷೇತ್ರಕ್ಕೋಸ್ಕರ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ದುಡಿದಿದ್ದಾರೆ ಅನ್ನೋಂಥದ್ದು ಅವರ ಬೆಂಬಲಿಗರು ಹೇಳ್ತಾರೆ ಒಂದು ಕಡೆ. ಮತ್ತೊಂದು ಕಡೆ ಕಾಂಗ್ರೆಸ್ ಹೈಕಮಾಂಡ್ ಈ ಒಂದು ನಿರ್ಧಾರ ಪ್ರಮುಖ ಕಾರಣ ಏನಿರ್ಬೋದು ಅಂತಂದ್ರೆ ಅವರನ್ನ ಸಚಿವ ಸ್ಥಾನಕ್ಕೆ ಈ ಬಾರಿ ಸೇರಿಸಿಕೊಂಡಿಲ್ಲ ಅಂದ್ರೆ ಡಿ ಕೆ ಸಂಪುಟದಲ್ಲಿ, ಹಾಗಾಗಿ ಕಾರಣ ಏನಿರ್ಬೋದು ಅಂತ? ರೋಶಿನಿ, ಒಂದ್ ಕಡೆ ವಿಜಯಪುರ ಜಿಲ್ಲೆಯಲ್ಲಿ ಕೂಡ ಈಗ ಎಂ ಬಿ ಪಾಟೀಲ್ರು ಕೂಡ ಸಚಿವರಾಗಿರುವಂತದ್ದು ಅವರ ಅಭಿಪ್ರಾಯವನ್ನು ಕೂಡ ಹೈಕಮಾಂಡ್ ನಾಯಕರು ಪರಿಗಣಿಸಿದ್ದಾರೆ ಅನ್ನುವಂಥದ್ದು.
ಅದಕ್ಕೆ ನೇರವಾಗಿಯೂ ಕೂಡ ಯಶವಂತರಾಯಗೌಡ ಪಾಟೀಲ್ ಅವರು ಕೂಡ ಆರೋಪ ಮಾಡಿದ್ದಾರೆ. ನಮ್ಗೆ ಸಚಿವ ಸ್ಥಾನ ಕೈ ತಪ್ಪಿದ್ದಕ್ಕೆ ಕಾರಣ ಅದು MB ಪಾಟೀಲ್ರೇ ಅನ್ನುವಂಥದ್ದು. ಮುಂದೆ ನಾನು ಅದನ್ನ ಎದುರಿಸ್ತೇನೆ ಅನ್ನುವಂತ ಮಾತನ್ನು ಕೂಡ ಆಕ್ರೋಶವನ್ನು ಕೂಡ ಹೊರಹಾಕಿದ್ದಾರೆ. ಒಂದ್ ಕಡೆ ಅವರು ಆರೋಪ ಮಾಡಿದಂತೆ MB ಪಾಟೀಲ್ರು ಕೂಡ ಏನಾದ್ರೂ ಹೈಕಮಾಂಡ್ ನಾಯಕರಿಗೆ ಹೇಳಿದಾರೆ ಅನ್ನುವಂತ ಪ್ರಶ್ನೆಗಳು ಕೂಡ ಎಡೆ ಮಾಡಿಕೊಡ್ತಾ ಇದ್ದಾವೆ. ಅದರ ಜೊತೆಗೆ ಈಗ ಒಂದು ಜಿಲ್ಲೆಗೆ ಒಂದೇ ಸೀಮಿತ ಅಂತಲ್ಲ, ಈಗ ಬೇರೆ ಬೇರೆ ಜಿಲ್ಲೆಗಳಿಗೆ 2-3 ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ನಮ್ ಜಿಲ್ಲೆಗೂ ಕೂಡ ಕೊಡಬೇಕಾಗಿತ್ತು ಅನ್ನುವಂತ ಲೆಕ್ಕಾಚಾರದಲ್ಲಿ ಕೂಡ ಯಶವಂತರಾಯಗೌಡ ಪಾಟೀಲ್ ಅವರ ಒಂದು ಒತ್ತಾಯ ಕೂಡ ಇದೆ. ಆದ್ರೆ ಹೈಕಮಾಂಡ್ ನಾಯಕರು ಒಂದಿಷ್ಟು ಜಾತಿವಾರು, ಪ್ರಾದೇಶಿಕವಾರು ಎಲ್ಲವನ್ನು ಕೂಡ ನೋಡೇ ಒಂದು ಸಚಿವ ಸ್ಥಾನ ಕೊಟ್ಟಿದ್ದಾರೆ. ಅದರಂತೆ ಈಗ ಯಶವಂತರಾಯಗೌಡ ಪಾಟೀಲ್ ಅವರಿಗೂ ಕೂಡ ಸಚಿವ ಸ್ಥಾನ ಕೊಡ್ಲಿಕ್ಕೆ ಯಾಕೆ ಹಿಂದೇಟ್ ಹಾಕಿದ್ರು ಅನ್ನುವಂಥದ್ದು ಹೈಕಮಾಂಡ್ ನಾಯಕರನ್ನು ಕೂಡ ಸ್ಪಷ್ಟನೆ ಕೊಟ್ಟಿಲ್ಲ. ಆದ್ರೆ ಅಲ್ಲಿ ಪ್ರಬಲವಾಗಿರ್ತಕ್ಕಂತಹ ಮುಖಂಡರು ಕೂಡ ಜೊತೆ ಚರ್ಚೆ ನಡೆಸಿ CM DK ಶಿವಕುಮಾರ್ ಅವರಾಗಿರ್ಬೋದು, ಮಾಜಿ CM ಸಿದ್ದರಾಮಯ್ಯವರಾಗಿರ್ಬೋದು, ಇಬ್ಬರ ನಾಯಕರ ಜೊತೆ ಚರ್ಚೆ ನಡೆಸಿ ಅವರು ಫೈನಲ್ ಕೂಡ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಯಶವಂತರಾಯಗೌಡ ಪಾಟೀಲ್ ಅವರ ಸಚಿವ ಸ್ಥಾನ ಯಾಕೆ ತಪ್ಪಿತು ಅನ್ನುವಂಥದ್ದು CM DK ಶಿವಕುಮಾರ್ ಅವರು, ಮಾಜಿ CM ಸಿದ್ದರಾಮಯ್ಯ ಅವರು ಮತ್ತೆ ಹೈಕಮಾಂಡ್ ನಾಯಕರು ಸ್ಪಷ್ಟಪಡಿಸಬೇಕಾಗಿದೆ. ರೋಶಿನಿ. ಥ್ಯಾಂಕ್ ಯು ಹೋಗಾರ್, ನೀವೆಲ್ಲ ಡೀಟೇಲ್ಸ್ಗಾಗಿ.